ಮಾಲು ರಮಣೋ ಈ ಮಾಲ ಅಂತ ಬಿಸಾಕು. ಇನ್ನೊಂದು ರಮಣೋ ಎಂತ ಮಾಲು ಹಂಗೆ ಕುಡಿದೇ ಇದ್ರುವೆ ಹಂಗೆ ನಿಶ ಏರ್ಬಿಡ್ತದೆ ರಮಣೋ. ನೋಡು ನಿಜ ಹೇಳಿ, ಯಾರು ನನ್ನ ರಕ್ಷಿತು? ನಾನಲ್ಲ ಮೇಡಮ್, ನಾನಲ್ಲ. ನಾನು ದಯವಿಟ್ಟು ನಿಶ್ಚಯ ಮಾತನೇ ಆಡಿಲ್ಲ. ನಿಜ ಹೇಳಿ, ಯಾರು ರಕ್ಷಿತ್ ನನ್ನ? ನಾನಲ್ಲ ಮೇಡಮ್, ನಾನಲ್ಲ. ಇವನೇ ನಿಜ ಹೇಳು. ಇಲ್ಲ ಮೇಡಮ್, ನಾನಲ್ಲ. ನಾ ಮಾತನೇ ಆಡಿಲ್ಲ. ಇವನೇ ನಿಜ ಹೇಳಿ, ಯಾರು ರಕ್ಷಿತ್ ನನ್ನ? ಇಲ್ಲ ಮೇಡಮ್, ನಾನು ಅಕ್ಷಿತಿದ್ದೆ. ಇಲ್ಲ ಹೀಗೆ ಮೇಡಮ್, ನೋಡಿ ಹೇಳ್ಬಿಟ್ಟು ನಿಜ ಹೇಳಿಲ್ಲ ಅಂದ್ರೆ ಇಲ್ಲ ಮೇಡಮ್, ಇವನೇ ನಾನಲ್ಲ ಮೇಡಮ್. ಯಾರಿಗೂ ಕೇರ್ ಮಾಡಲ್ಲ ನಾನು. ಇವನೇ ನಿಜ ಹೇಳು, ನಾನು ಚೆನ್ನಾಗಿದ್ದೀನ? ನಿಜ ಹೇಳ್ಬೇಕು ಅಂದ್ರೆ ಸಾಕ್ಷಾತ್ ಅಪ್ಸರ ನೋಡಿದಂಗಾಗುತ್ತೆ. ಅಂದ್ರೆ ನಾನು ಅಷ್ಟು ಚೆನ್ನಾಗಿದ್ದೀನ? ತುಂಬ ಚೆನ್ನಾಗಿದ್ದೀರಾ ಮೇಡಮ್. ಹೋಗಿಯಪ್ಪ, ನಾನು 20 ವರ್ಷ ಹಿಂದೆ ಹೋಗ್ಬಿಟ್ಟೆ. ತುಂಬ ನಾಚಿಕೆ ಆಗ್ತಾ ಇದೆ ನನಗೆ. 20 ವರ್ಷ ಹಿಂದೆ ಹೋಗ್ಬಿಟ್ಟೆ ನಾನು. ಅದೇ ಖುಷಿಗೆ ಏನಿಲ್ವಾ? ಏನು ಬೇಕು? ಒಂದು ಪಪ್ಪಿ ಬೇಕಾಗಿತ್ತು. ಬಡಿ ಕೈ. ಈ ಚಾನ್ಸು ನನಗೆ ಸಿಕ್ಕಿಲ್ಲಪ್ಪ. ಅಯ್ಯೋ ಎಂಥ ಚಾನ್ಸು ಮೇಡಮ್. ನಾನು ಮೇಡಮ್, ನಾನು ಮೇಡಮ್. ನೀನೇ ಅಂತ ಗೊತ್ತಿತ್ತು ನನಗೆ, ಆದರೂ ಬೇಕು ಅಂತ ನಾನು ನಾಟಕ ಮಾಡಿದೆ. ದೇವರ್ಸಿ ನಾನು ಆಗಲೇ ಹೋಗು, ಇವತ್ತಲ್ಲ ನಾಳೆ ನಾನು ಯಾರು ಅಂತ ತೋರಿಸ್ತೀನಿ. ಬೆಂಕಿ ಹಾಕುರೆ ಅಲ್ಲ ಗಂಡ್ರು, ನಿಮ್ಮ ಮುಖಗಳ ಯಾವ ಹತ್ರ ಕನ್ನಡಿ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದ್ದೀರೇನ್ರು? ಅಯ್ಯೋ ಭೂದೇವಿಗಳ. ಅಲ್ಲ ಗಂಡ್ರು, ಪೆನ್ಷನ್ ತಗೋ ವಯಸ್ಸಿನಾಗೆ ಟೆನ್ಷನ್ ತಗೊಳ್ತಿದ್ರಲ್ರು. ಬೇಕೇನ್ರು ನಿಮ್ಗಿದು? ರಮಣ, ಏನು ಪುಟ್ಟಣ್ಣ? ಇವನು ನಮಗೆ ಬೈಯೋ ಥರ ಇತ್ತು ಅಲ್ವಾ? ಥರ ಏನು ನಮಗೆ ಬೈದಿದ್ದು? ಪುಟ್ಟಣ್ಣ, ಏನು ರಮಣ? ನಮ್ಮ ಟೈಮ್ ಚೆನ್ನಾಗಿಲ್ಲ, ನಡಿ ಹೋಗೋಣ. ಅದು ಸರಿ ಪುಟ್ಟಣ್ಣ, ನೀನು ಹೆಂಡತಿ ಓಡೋದ್ಲಂತಲ್ಲ, ಯಾಕೆ? ಅಲ್ಲ ಬಾ ಹೇಳ್ತೀನಿ. ಅಡುಗೆ ಮಾಡೋಕ್ಕೆ ನಾನು ಹೆಂಡತಿ ಒಲೆ ಮುಂದೆ ಹೋದ್ಲು. ಬೆಂಕಿ ಬಟ್ಟಣ ಇರಲಿಲ್ಲ. ಹೆಂಗೂ ಇವು ಫ್ರೀ ಬಸ್ ಬಿಟ್ಟವರೆಲ್ಲ ಅಂದ್ಬಿಟ್ಟು ಬೆಂಕಿ ಬಟ್ಟಣ ತಗೋಕ್ಕೆ ಬೆಂಗಳೂರಿಗೆ ಹೋಗಿ ಇನ್ನು ಬಂದಿಲ್ವಲ್ಲ ರಮಣ. ಆಮೇಲೆ ಏನು ಮಾಡಿದೆ? ಅಂಗಡಿಗೆ ಹೋದೆ, ಬೆಂಕಿ ಬಟ್ಟಣ ತಕ್ಕಂಡೆ, ಒಲೆ ಹೆಚ್ಚು ಅಡುಗೆ ಮಾಡಿ ಊಟ ಮಾಡಿದ್ದೀನಿ. ಸರಿ ರಮಣ, ನಿನ್ನೆಂತಿನೂ ಓಡೋದಂತಲ್ಲ ಯಾಕೆ? ಅಯ್ಯೋ, ದೊಡ್ಡ ಕತೆ. ಕುಡಿಬೇಡ ಅಂತ ಇದ್ದವಳು ಬೀಡಿ ಸೇದೋನ್ ಜೊತೆ ಓಡೋಗ್ಬಿಟ್ಲು. ಹೌದಾ? ಹಂಗಾದ್ರೆ ಇದ್ಬಿಟ್ಟು ಒಂದೇ ಕತೆ. ನಮ್ಮಿಬ್ರಿಗೂ ಹೆಂಡತಿದ್ದೀರಿಲ್ಲ, ನೀವು ಓದಲ್ಲ, ಅವಳನ್ನ ಬುಟ್ಟಿಗೆ ಹಾಕೊಂಡ್ಬಿಡೋಣ. ಹೌದಾ ರಮಣ? ಅವಳೆ ನಮ್ಮ ಹೆಂಡತಿದ್ರು ಬರಲಿ ಬರ್ಲಿಲ್ಲ, ಹಾಳಾಗೋಗ್ಲಿ, ಅವಳೆ ಚೆನ್ನಾಗವಳೆ, ಅವಳನ್ನೇ ಬುಟ್ಟಿಗೆ ಹಾಕೋ. ಬಾ ರಮಣ. ರಮಣ, ಏನ್ ಪುಟ್ಟಣ್ಣ? ನಾವು ತಾಲಿ ಕಟ್ಟಿಲ್ವ, ನಮ್ಮ ಹೆಂಡ್ತಿದ್ರು ಅವರು ನಮ್ಮ ಬಿಟ್ಟು ದಂಡಪಿಂಡಗಳು ಇವು ಯಾಕೆ ಬೇಕಾಗಿಲ್ಲ ಅಂದ್ಬಿಟ್ಟು ಬಿಟ್ಟು ಹೊಂಟೋದ್ರು. ಅಂಥದ್ರಲ್ಲಿ ನಮ್ಮ ಆಕ ಕಾಳಿಗೆ ಸರೋಜ ಬೀಳ್ತಾಳ? ನಿನಗೆ ಗೊತ್ತಪ್ಪ ಪುಟ್ಟಣ್ಣ, ಎಲ್ಲ ನಮ್ಮ ಭ್ರಮೆ. ಹೆಂಗನ್ ಬೇಡ ರಮಣ, ಮರಳಿ ಯತ್ನವ ಮಾಡುವಂತ ನಾವು ಇನ್ನೊಂದು ಸಾರಿ ಪ್ರಯತ್ನ ಪಡುವ ಬಿಡು.
ರಾಜ, ನಮ್ಮಿಬ್ಬರು ಮದುವೆ ಹತ್ರ ಬರ್ತಾ ಇದೆ. ಅಷ್ಟರಲ್ಲಿ ನಮಗೇನು ಕೊಡಲ್ವಾ? ಏನ್ ಬೇಕು ನಿಮ್ಗೆ? ಒಂದೇ ಒಂದು ಪಪ್ಪಿ ಬೇಕು. ಹೋಗಪ್ಪ, ನಂಗೆ ನಾಚಿಕೆ ಆಗತ್ತೆ. ದೇಶದಲ್ಲಿ ನ್ಯಾಚ್ಕೊಂಡೆ ಈ ಥರ ಜನಸಂಖ್ಯೆ ಜಾಸ್ತಿ ಆಗಿರೋದು. ಇವಾಗ ಕೊಡ್ತಾ ಇಲ್ವಾ? ಕೊಡ್ತೀನಿ ರೀ, ಎದಳಿ. No, 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 no. ಕನ್ಸ್ ಕಾಣಕ್ ಹೋಗ್ಬಿಡಲ್ವಲ್ಲ? ನೀನು ಪಟಾಯಿಸೋದಲ್ಲ, ನಾನು ಹೆಂಗೆ ಪಟಾಯಿಸ್ತೀನಿ ಅಂತ ಹಂಗೆ ನೋಡ್ತಾ ಇರು. ನನ್ನ ಕೈ ಬಿಡಲ್ಲ ತಾನೆ ನೀವು? ಇಲ್ಲ, ನಾನು ನಿನ್ನ ಕೈ ಬಿಟ್ಟೆನ? ಅಯ್ಯಪ್ಪ, ಒಂದು 5 ನಿಮಿಷ ಬರ್ತೀನಿ. No, 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 no. No, 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 no. ಸರೋಜರ, ಈ ಮದುವೆ ನಿಮಗೆ ಇಷ್ಟನಾ? ನನ್ಗೆ ಒಪ್ಪಿಗೆ ಐತೆ. ನಿಮಗೆ ಕಷ್ಟ ಆಗ್ತಾ ಇಲ್ಲ ತಾನೆ? ನನ್ಗೇನು ಕಷ್ಟ ಆಯ್ತಾ ಇಲ್ಲಪ್ಪ. ನೀವು ಯಾರು ಬಲವಂತಕ್ಕೂ ಮದುವೆ ಆಗ್ತಾ ಇಲ್ಲ ತಾನೆ? ನನ್ನ ಇಷ್ಟ ಪ್ರಕಾರ ಮದುವೆ ಆಯ್ತಾ ಇರೋದು. ಹಂಗಾದ್ರೆ ಮದುವೆಗೆಲ್ಲ ರೆಡಿ ಮಾಡ್ಕಲ್ಲ? ಮದುವೆಗೆಲ್ಲ ರೆಡಿ ಮಾಡ್ಕೊಳ್ಳಿ, ಆದರೆ ನಂದೊಂದು ಕಂಡೀಷನ್. ಅದೇನು ಕಂಡೀಷನ್? ನಿಮ್ಮ ಮಗನಿಗೂ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದೆ ಅಂತ ಒಂದ್ಸಲ ಕೇಳಿ ನೋಡಿ ಅಂಕಲ್. Ha ha ha!